ಕನ್ನಡ ಚಿತ್ರರಂಗದ ಹಿರಿಯ ನಟ ಸರಿಗಮ ವಿಜಯ್ ಇನ್ನು ನೆನಪು ಮಾತ್ರ. ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದಂಥ ಸರಿಗಮ ವಿಜಯ್ ಇಂದು ನಮ್ಮನ್ನ ಆಗಲಿದ್ದಾರೆ. ಅಂದರೆ ಕಳೆದ ಕೆಲವು ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದ ಸರಿಗಮ ವಿಜಯನ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗಿತ್ತು. ಆದರೆ ಆರೋಗ್ಯ ಸಮಸ್ಯೆಯಲ್ಲಿ ಚೇತರಿಕೆ ಆಗದ ಕಾರಣ ಅವರು ನಮ್ಮನ್ನ ಅಗಲಿರುವಂಥದ್ದು. ಸರಿಗಮ ವಿಜಯ್ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರವಾದಂಥದ್ದು. ಈ ನಟ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅದು ಅಪಾರವಾದಂಥದ್ದು. ತಮ್ಮದೇ ಆದಂಥ ಇಮೇಜನ್ನು ಕ್ರಿಯೇಟ್ ಮಾಡಿದ್ದು. ಈ ಬಗ್ಗೆ ಮಾತಾಡ್ಕೊಂಡ ಜೊತೆ ಈಗ ಹಂಚ್ಕೊಳ್ಳೋಕ್ಕೆ ಹಿರಿಯ ನಟರ ಜೊತೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಅಪ್ಪಾಜಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಅದೇ ಇವತ್ತು ಒಂದು ಕಡೆ ಬೇಸರ ಸಂಗತಿ, ಏಕೆ ಅಂತಂದ್ರೆ ಸರಿಗಮ ವಿಜಯ್ ಅವರು ನಮ್ಮನ್ನ ಅಗಲಿದ್ದಾರೆ. ವರ್ಷದ ಮೊದಲ ಅವ್ನು ಕಳ್ಕೊಂಡಿದ್ದು ಇಡೀ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಖಂಡಿತವಲ್ಲ ಹೌದು. ಯಾಕೆಂದ್ರೆ ಸ್ವಸಾಮರ್ಥ್ಯದಿಂದ ಮುಂದೆ ಬಂದಂತವನು ವಿಜಿ. ಹೌದು. ಹೆಂಗೆ ಅಂತಂದ್ರೆ ಅಪ್ಪಟ ನಾಟಕದ ಪ್ರತಿಭೆ. ಸಂಸಾರದಲ್ಲಿ ಸರಿಗಮ ಅನ್ನೋ ಒಂದು ನಾಟಕದಲ್ಲಿ ಎಷ್ಟು ಮನೋಜ್ಞವಾಗಿ ಅಭಿನಯಿಸಲು ಅಂದ್ರೆ ಹಾಸ್ಯಮಯವಾಗಿ ಸಂಸಾರದ ಓರೆ ಕೋರುಗಳನ್ನ ತಿದ್ದಿ ಹೇಳ್ತಾ ಇದ್ದಂತವನು. ಕಲಾಕ್ಷೇತ್ರದಲ್ಲಿ ಅವನ ನಾಟಕ ನೋಡೋದಕ್ಕೆ ನಾನು 4-5 ಸತಿ ಹೋಗಿದ್ದೀನಿ. ಒಂದು ಸಾರಿ ನೋಡಿದ್ರೆ ತೃಪ್ತಿ ಆಗ್ತಿರ್ಲಿಲ್ಲ. ವಿಜಿ ನಾಟಕನ 2-3 ಸತಿ ನೋಡ್ಬೇಕು. ಅದೇ ತರದ್ದು ಇನ್ನೊಬ್ಬ ಅಪ್ರತಿಮ ಕಲಾವಿದ ಅಂದ್ರೆ ವಜ್ರಮಣಿಯವರು. ಅವ್ರ ಪ್ರಚಂಡ ರಾವಣ ನೋಡಕ್ಕೂ ಅಷ್ಟೇ ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ 4-5 ಸತಿ ಹೋಗಿದ್ದೀನಿ. ಯಾಕೆಂದ್ರೆ ನಾಟಕದಿಂದ ಬಂದ ಪ್ರತಿಭೆಗಳೇ ಸಿನಿಮಾದಲ್ಲಿ ಕೊನೆಯವರೆಗೂ ಮಿಂಚಿರೋದು. ಅದನ್ನೆಲ್ಲರೂ ಮನಗಾಣಬೇಕು. ನನ್ನ ಮತ್ತೆ ವಿಜಿ ಸಂಬಂಧ ಒಂದು 40 ವರ್ಷಕ್ಕಿಂತನೂ ಜಾಸ್ತಿ ಅಂತ ಹೇಳ್ಬೋದು. ನಾನು ಸಿನಿಮಾ ನಟನಾಗಿ 46 ವರ್ಷ ಆಯ್ತು. ಆದ್ರೆ ನನ್ನ ವಿಜಿದು ಸಂಬಂಧ ಗೊತ್ತಾಯ್ತಾ 40 ವರ್ಷಕ್ಕಿಂತನೂ ಜಾಸ್ತಿ. ಅತ್ಯಂತ ಆತ್ಮೀಯತನ. ಅದ್ರೊಳಗಾಗೂ ಸುಧೀರು, ಧೀರೇಂದ್ರ ಗೋಪಾಲು, ನಾನು, ಸರಿಗಮ ವಿಜಿ, ಆಮೇಲೆ ನಮ್ಮ ಲಚ್ಚಿ ಅಂತ ಕರಿತಾ ಇದ್ವಿ, ಲಕ್ಷ್ಮಣ ಅಂತ. ಒಳ್ಳೆ ಸ್ನೇಹಿತರು ನಾವು ಇಷ್ಟು ಜನ ಒಟ್ಟಿಗೆ ಸೇರ್ಬಿಟ್ರೆ ನಕ್ಕು 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 ತುಂಬಲಾರದು ನಷ್ಟ ಕಣ್ರಿ. ಯಾಕೆಂದ್ರೆ ನಮ್ಮೇಜನೆ 76 ವರ್ಷ ಪಾಪ. 75-76 ಇರ್ಬೇಕು ವಿಜಿಗೆ. ನಮ್ದು ಅವ್ರದ್ದು ಆತ್ಮೀಯತೆ ಹೆಂಗಿತ್ತು ಅಂತಂದ್ರೆ ಭಾವ ಅಂತ ಮಾತಾಡ್ತಿದ್ವಿ. ಯಾಕೆಂದ್ರೆ ಚಿತ್ರರಂಗ ಅಂದ್ರೇನೆ ಒಂದು ಕುಟುಂಬ. ನಮ್ಮಲ್ಲಿ ಜಾತಿ ಇಲ್ಲ ಕಣ್ರಿ. ಜಾತಿ ವಿಜಾತಿ ಏನ ಬೇಡ, ದೇವನುಲಿದಾತ ಜಾತು ಸರ್ವಜ್ಞ ಅಂತ. ಕಲಾವಿದ್ರಲ್ಲಿ ನಾವು ಜಾತಿ ಎಣ್ಸಕ್ ಹೋಗೋದೇ ಇಲ್ಲ, ನಿಜ ಜೀವನದಲ್ಲೂ ಎಣ್ಸಲ್ಲ. ಹಂಗಾಗಿ ವಿಜಯ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಮನೆಯವರಿಗೆ ಆ ದುಃಖನ ಸಹಿಸುವಂತ ಶಕ್ತಿ ಕೊಡ್ಲಿ. ನಾನು 2-3 ದಿವಸ ಹಿಂದೆ ಫೋನ್ ಮಾಡಿದಾಗ ಅವ್ರ ಮಗ ಮಮ್ಮ ಡಾಕ್ಟರ್ ಸ್ಟೇಬಲ್ ಆಗಿದ್ದಾರೆ ಅಂತ ಹೇಳಿದ್ರು ಅಂತಂತಂದ್ರು. ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ವಿ ಅಷ್ಟೇ, ನಮ್ ವಿಜಿಗೆ ಏನು ಆಗೋದ್ ಬೇಡಪ್ಪ, ಬದುಕ್ ಬರ್ಲಿ ಅಂತ. ಕೊನೆಯದಾಗ ಒಂದು ಹೇಳ್ಬೇಕು ಅಂತಂದ್ರೆ ಮುನ್ರಾಜು ವಿ ಸೋಮಶೇಖರ್ ಅವರು ಭಾಮೈದ ಅವ್ರ ಮನೆಗೆ ಊಟಕ್ಕೆ ಕರೆದ್ರು. ಈಗ ಒಂದು 10 days ಬೇಕು. ನನಗೇನೋ ಒಂದು ಕೆಲಸ ಇದ್ದಿದ್ರಿಂದ ಹೋಗಕ್ಕಾಗ್ಲಿಲ್ಲ. ಆಮೇಲೆ ಹೊರಗಡೆ ಬಂದ್ಮೇಲೆ ವಿಜಿ ಬೈದ್ಬಿಟ್ಟಿದ್ದ, ಬಾವ ನೀನ್ ಬರ್ತೀಯ ಅಂತ ನಾನು ಬಹಳ ಆಸೆ ಇಟ್ಕೊಂಡಿದ್ದೆ ಕಣೋ, ನೀನ್ ಬರ್ಲಿಲ್ಲ ಹಂಗೆ ಅಂತ. ಸಾರಿ ಅಮ್ಮ, ಇನ್ನೊಂದ್ಸತಿ ಸೇರೋಣ ಬಿಡು ಅಂತ. ಅದಾದ್ಮೇಲೆ ವಿಜಯಪುರಕ್ಕೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವಾಗ ಈ ವಿಷಯ ಗೊತ್ತಾಯ್ತು ನನಗೆ. ಪದ್ಮ ವಸಂತಿ ಅವ್ರು ಹೇಳಿದ್ರು, ಏನೋ ಹುಷಾರಿಲ್ಲ ಅಂತ ಹೇಳ್ತಾ ಇದಾರೆ, ಅದೊಂದ್ ಸ್ವಲ್ಪ ನೋಡಿ ಸರ್, ದಯವಿಟ್ಟು ಚೂರು ಅಟೆಂಡ್ ಮಾಡಿ ಅಂತ. ಅವಾಗ ನಾನು ಅವ್ರ ಮಗನಿಗೆ ನೇರವಾಗಿ ಫೋನ್ ಮಾಡಿದಾಗ ಹೇಳಿದ್ರು, ಕೊಲಂಬಿಯಾ ಏಷ್ಯಾದಲ್ಲಿ ಸೇರಿಸಿದೀವಿ, ಹಿಂಗಾಗಿದೆ ಅಂತ. ಕೊನೆಗೂ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದೀವಿ. ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಟ, ಒಬ್ಬೊಳ್ಳೆ ನಿರ್ದೇಶಕ, ಒಳ್ಳೆ ಸಹೃದಯನ ಕಳ್ಕೊಂಡಷ್ಟು ನೋವಾಗ್ತಾ ಇದೆ. ನಮಸ್ಕಾರ. ಥ್ಯಾಂಕ್ ಯು ದೊಡ್ಡಣ್ಣ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಯಾಕೆಂದರೆ ಅವ್ರ ಬಗ್ಗೆ ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಿಮ್ಮ ಕಾಲನೇ ಒಂದೊಂದು ಸುವರ್ಣ ಕಾಲ ಅಂತ ಹೇಳ್ಬೋದು. ಸೊ ಸರಿಗಮ ವಿಜಯ್ ಬಗ್ಗೆ